ನಿನ್ನನ್ನು ಏನಕ್ಕೆ ಇಟ್ಟುಕೊಂಡಿರುವುದು ನಾನು ಒಂದು ಕಾಲ. ಹಾಗೆ ಆಗುತ್ತೆ. ಅತ್ತಿಗೆಯವರೇ, ಅತ್ತಿಗೆಯವರೇ, ಅತ್ತಿಗೆಯವರೇ. ಯಾವುದು ಈ ಕರ್ಕಶ ಶಬ್ದ? ಯಾರದು ಹೋಗಿ ನೋಡಿಕೊಂಡು ಬಾ. ಮಳೆಯು ವೇಗವಾಗಿ ಸುರಿಯುತ್ತಿರುವುದು. ಬಾಗಿಲನ್ನು ತೆರೆಯಿ ಅತ್ತಿಗೆ. ನಲ್ಲಾತಂಗ ದೇವಿಯು 7 ಜನ ಮಕ್ಕಳನ್ನು ಕರೆದುಕೊಂಡು ಅಂತಾಪುರದ ಬಳಿ ಬಂದಿರುವರು. ನೀವು ಅಪ್ಪಣೆಯನ್ನು ಕೊಟ್ಟರೆ ನಾನು ಅವರನ್ನು ಒಳಗೆ ಕರೆಯುವೆನು. ಏನು ಹೇಳಿದೆ? ಆ ನಲ್ಲತಂಗ ದೇವಿಯು ನನ್ನ ಅರಮನೆಗೆ ಬಂದಿರುವಳೆ? ಹೌದು ದೇವಿ. ಅವಳಲ್ಲದೆ ಅವಳ 7 ಜನ ಮಕ್ಕಳನ್ನು ಸಹ ಕರೆತಂದಿರುವಳೆ. ಅವಳಿಗಲ್ಲದೆ ಅವಳ ಮಕ್ಕಳಿಗೂ ಸಹ ನಾವು ಆಹಾರವನ್ನು ಕೊಡಬೇಕೆ? ಸಖಿ ದೇವಿ, ಆಗೋದಿಲ್ಲ ಎಂದು ಹೇಳಿ ಕಳಿಸಿಬಿಡು. ದೇವಿ, ಧಾರಾಕಾರವಾಗಿ ಮಳೆಯು ಸುರಿಯುತ್ತಿರುವುದು. ನೀವು ಸ್ವಲ್ಪವಾದರೂ ಕರುಣೆ ತೋರಿದರೆ, ನೀವು ಅಪ್ಪಣೆಯನ್ನು ಕೊಟ್ಟರೆ ಅವರನ್ನು ಒಳಗೆ ಕರೆಯುವೆನು. ಅತ್ತಿಗೆಯವರೇ, ಮಳೆಯು ವೇಗವಾಗಿ ಸುರಿಯುತ್ತಿರುವುದು. ಬಾಗಿಲನ್ನು ತೆರೆಯಿರಿ ಅತ್ತಿಗೆಯವರೇ. ಹಾಗೆ ಆಗಲಿ, ಹೋಗಿ ಕರೆದುಕೊಂಡು ಬಾ. ಹಾಗೆ ಆಗಲಿ. ರಾಣಿಯವರ ಅಪ್ಪಣೆ ಆಗಿರುವುದು. ನೀವಿನ್ನೂ ಒಳಗೆ ಬನ್ನಿ. ಮಕ್ಕಳೇ ಬನ್ನಿ, ಮಕ್ಕಳೇ ಬನ್ನಿ, ಮಕ್ಕಳೇ. ಅತ್ತಿಗೆಯವರೇ, ನಮಸ್ಕರಿಸುವೆನು. ಅಯ್ಯೋ ಅತ್ತಿಗೆಯವರೇ, ನಾನು ನಿಮ್ಮ ಗಂಡನ ತಂಗಿ. ಓಹೋ, ನೀನು ನನ್ನ ಪತಿಯ ತಂಗಿ? ಏನನ್ನ ಅರಮನೆಗೆ ಬರಲು ಕಾರಣವಾದರೂ ಏನೇ? ನನ್ನ ಸ್ವಾಮಿ ಸಕಲಾಷ್ಟೈಶ್ವರ್ಯವನ್ನು ಸೋತರು. ಅಂದಿನಿಂದ ಇದುವರೆಗೂ ಇಲ್ಲಿಯೇ ಅಲೆದಾಡುತ್ತಿರುವ ನನ್ನ ಅಪರಾಧವನ್ನು ಮನ್ನಿಸಿ ಅತ್ತಿಗೆಯವರೇ, ನನ್ನನ್ನು ಕಾಪಾಡಿ. ಸಖಿ ದೇವಿ, ಅತ್ತಿಗೆಯವರೇ, ಹೋಗಲಿ. ನನ್ನ ಮಕ್ಕಳಿಗಾದರೂ ಅನ್ನವನ್ನು ಕೊಟ್ಟು ಕಾಪಾಡಿ ಅತ್ತಿಗೆಯವರೇ, ಕಾಪಾಡಿ. ಏನು ಹೇಳಿದೆ? ನೀನು ಅಲ್ಲದೆ ನಿನ್ನ ಮಕ್ಕಳಿಗೆ ಸಹ ಆಹಾರವನ್ನು ನೀಡಬೇಕೆ? ನೀನೇ ಮೊದಲು ದರಿದ್ರದವಳು. ಇನ್ನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿದ್ದೆ ಆದರೆ ಈ ನನ್ನ ಅರಮನೆಯಲ್ಲಿ ಇಟ್ಟುಕೊಳ್ಳಿದ್ದೆ ಆಗಿದೆ. ಆ ನಿನ್ನ ದರಿದ್ರ ನನಗೂ ಸಹ ಹತ್ತುವುದು. ಏಯ್, ತೊಲಗಾಚೆ. ಮಕ್ಕಳೆಲ್ಲರೂ ಬಹಳ ಹಸಿವಿನಿಂದ ಬಳಲುತ್ತಿರುವರು. ನೀವು ಸ್ವಲ್ಪವಾದರೂ ಕರುಣೆಯನ್ನು ತೋರಿ ಅವರ ಹಸಿವಿಗೆ ಸ್ವಲ್ಪವಾದರೂ ಅನ್ನವನ್ನು ಕೊಟ್ಟರೆ ನಿಮಗೆ ಪುಣ್ಯವೂ ಬರುವುದಿಲ್ಲ. ಒಮ್ಮೆ ಯೋಚಿಸಿ ನೋಡಿ ದೇವಿ. ಆಗಲಿ, ಹಾಗಾದ್ರೆ ನಾನು ಹೇಳಿದಂತೆ ಮಾಡುವೆಯಾ? ಒಂದು ಮಡಕೆಯನ್ನು ತೆಗೆದುಕೊಂಡು ಅದಕ್ಕೆ 20 ರಂಧ್ರಗಳನ್ನು ಕೊರೆದು ಅದರ ಕಂಠದ ಪೂರ್ತಿ ಮರಳನ್ನು ತುಂಬಿ. ದೇವಿ, ಮರಳನ್ನು ತಿಂದರೆ ಸತ್ತು ಹೋಗುವುದಿಲ್ಲ. ಅರ್ಧ ಪಾವು ಅಕ್ಕಿಯನ್ನು ಹಾಕು. ಅಲ್ಲದೆ ಸೌದೆ ಬದಲು ಹಸಿಯ ಬಾಳೆಯ ದಿಂಡನ್ನು ಇವಳಿಗೆ ಕೊಡು. ಅದು ಹೇಗೆ ಅನ್ನವನ್ನು ಮಾಡುತ್ತಾಳೋ ನಾನು ನೋಡುತ್ತೇನೆ. ಹಾಗೆ ಆಗಲಿ ದೇವಿ, ತೆಗೆದುಕೊಂಡು ಬರುವೆ. ಒಂದು ಪತ್ರವನ್ನು ಬರೆದಿದ್ದಾಳಲ್ಲವೇ? ಇವಳನ್ನು ನಾನು ಅಂತಃಪುರದಲ್ಲಿ ಇಟ್ಟುಕೊಂಡಿದ್ದೆ, ಆದರೆ ನನಗೆ ಕಷ್ಟವು ತಪ್ಪಿದ್ದಲ್ಲ. ಅಲ್ಲದೆ ಈ ದರಿದ್ರ ಹಾಳು ಮಕ್ಕಳು ಬೇರೆ. ಇವರು ಉಪವಾಸದಿಂದ ಬದುಕಲಾದರೂ ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದಷ್ಟು ಬೇಗನೆ ಈ ಮಕ್ಕಳು ಸತ್ತು ಹೋದ ಮೇಲೆ ನನ್ನ ಪ್ರಾಣಕಾಂತನ ಬರುವುದಕ್ಕಿಂತ ಮುಂಚಿತವಾಗಿ ನನ್ನ ಸೇವಕರಿಂದ ಹೆಣಗಳನ್ನು ಈ ಅರಮನೆಯಿಂದ ಸಾಗಿಸಿ ಬಿಡಬೇಕು. ಸಖಿ ದೇವಿ, ತೆಗೆದುಕೊಳ್ಳಿ. ಮರೆಯಲ್ಲಿ ನಿಂತು ನಾನು ಮಾತನಾಡಿದ್ದೆಲ್ಲವನ್ನು ಕೇಳಿಸಿಕೊಂಡೆಯಾ? ಇಲ್ಲ ದೇವಿ, ನಾನು ಅಲ್ಲಿ ಪಕ್ಷಿಗಳನ್ನು ನೋಡುತ್ತಿದ್ದೆ. ನಾನು ಹೇಳಿದಂತೆ ಮಾಡಿರುವೆಯಾ? ಹಾಗೆ ಆಗಿರುವುದು, ಸಿದ್ಧವಾಗಿರುವುದು. ಆ ದರಿದ್ರದವಳನ್ನು ಕರೆದು ಈ ಮಡಕೆಯನ್ನು ಒಳಗೆ ಕೊಡು, ಅನ್ನವನ್ನು ಮಾಡಿ ತೋರಿಸಲಿ. ಅಯ್ಯೋ, ಇದೇನಿದು? ಅಣ್ಣ ನನ್ನವನಾದರೂ ಅತ್ತಿಗೆ ನನ್ನವಳಲ್ಲ ಎಂಬಂತೆ ನನ್ನ ಪರಿಸ್ಥಿತಿ ಆಯಿತು. ನಲ್ಲತಂಗಾದೇವಿ, ತೆಗೆದುಕೊಳ್ಳಿ. ಮಹಾರಾಣಿಯವರು ನಿಮಗೆ ಒಂದು ಇಡೀ ಅಕ್ಕಿಯನ್ನು ಕೊಟ್ಟಿರುವರು. ಬನ್ನಿ ಮಕ್ಕಳೇ, ಅತ್ತಿಗೆಯವರು ಅಕ್ಕಿಯನ್ನು. ಇದೇನಿದು? ಇದೇನಿದು?
ಮರಳು. ಅಯ್ಯೋ ನನ್ನ ಕರ್ಮದ ಫಲವೇ. ನೀತಿಯ ಮೇರೆಸಿ ನ್ಯಾಯವನಮಿಸಿ ಧರ್ಮವ ಕಾಯುವ ದೇವಾ. ಏನು ನಿನ್ನ ಸೇವಾ. ನೀತಿಯ ಮೇರೆಸಿ ನ್ಯಾಯವನಮಿಸಿ ಧರ್ಮವ ಕಾಯುವ ದೇವಾ. ಏನು ನಿನ್ನ ಪ್ರೇಮ. ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಪರಿಶೋಧನೆ ನಡೆಯಾತೆ. ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಪರಿಶೋಧನೆ ನಡೆಯಾತೆ. ಈ ಪರಿವೇಶ ತಾಳಲು ದೇವಾ. ಈ ಪರಿವೇಶ ತಾಳಲು ದೇವಾ. ಏನಿ ಶೋಧನೆ ದೇವಾ. ಏನಿ ಶೋಧನೆ. ಅಯ್ಯೋ ಪರಮಾತ್ಮ, ನಾನು ಪತಿವ್ರತೆ ಆಗಿದ್ದರೆ ಈ ಮರಳು ಅನ್ನವಾಗಲಿ ತಂದೆ. ಹಸಿ ಬಾಳೆದಿಂದ ಹುರಿದು ಅನ್ನವಾಗಲಿ. ಅಮ್ಮ ಹಸಿವಾಗುತ್ತಿರುವುದಮ್ಮ, ಅನ್ನವನ್ನು ಕೊಡು. ಒಂದು ಸ್ವಲ್ಪ ಅನ್ನವನ್ನು ಕೊಡಮ್ಮ. ಮಕ್ಕಳೇ, ಆಹಾ ಮಕ್ಕಳೇ, ಇದೋ ನೋಡಿ ಅನ್ನ. ಮಕ್ಕಳೇ ಬನ್ನಿ, ಮಕ್ಕಳೇ ಕುಳಿತುಕೊಳ್ಳಿ, ಇಲ್ಲಿ ಬನ್ನಿ. ಇವಳು ಅನ್ನವನ್ನು ಮಾಡಿಯೇ ಬಿಟ್ಟಳೇನೆ ಸಖಿ. ಮಕ್ಕಳೇ, ಅದು ಅತ್ತಿಗೆಯವರು ಇತ್ತ ಕಡೆ ಬರುತ್ತಿರುವರು, ಅವರಿಂದಲೇ ಅನ್ನವನ್ನು. ಅತ್ತಿಗೆಯವರೇ, ಇದು ಈ ಅನ್ನವನ್ನು ನನ್ನ ಮಕ್ಕಳಿಗೆ ಬಡಿಸುವಂತರಾಗಿ. ಏನು ನಾನು ಈ ನನ್ನ ಮೃದುವಾದ ಹಸ್ತದಿಂದ ಹೌದು, ನನ್ನ ಮಕ್ಕಳಿಗೆ ಅನ್ನವನ್ನು ನೀಡಿ. ಈ ನಿನ್ನ ಮಕ್ಕಳಿಗೆ ಅನ್ನವನ್ನು ನೀಡಬೇಕೇನೆ? ಅನ್ನ ಅಯ್ಯೋ ಮಕ್ಕಳೇ, ಅಯ್ಯೋ ಅನ್ನವೆಲ್ಲ ಚೆಲ್ಲಿ ಹೋಯ್ತಲ್ಲ. ಅಯ್ಯೋ ಮಕ್ಕಳೇ, ಸಖಿ, ಇದೆಂತ ಅಗ್ನಿ ಪರೀಕ್ಷೆ, ಇದೆಂತ ಅಗ್ನಿ ಪರೀಕ್ಷೆ. ನಾಳಲಾರನು ದೇವ, ನಾನು ತಾಳಲಾರನು. ಮಕ್ಕಳೇ, ಈ ಅನ್ನವನ್ನು ಇಲ್ಲಿ ಹಾಕಿ ಬನ್ನಿ. ತಿನ್ನಬೇಡಿ ಮಕ್ಕಳೇ, ತಿನ್ನಬೇಡಿ. ಇದು ತಿನ್ನಬೇಡಿ. ನಡೆಯಿರಿ, ನಡೆಯಿರಿ ಮಕ್ಕಳೇ, ಬನ್ನಿ ಮಕ್ಕಳೇ. ಅಯ್ಯೋ ಏನು ಮಾಡಲಿ. ಯಾರೇ ಆಗಲಿ ಗಂಡನ ಮನೆಯಿಂದ ಕೆಟ್ಟು ತನ್ನ ತವರ ಮನೆಗೆ ಬರಬಾರದಯ್ಯ, ಬರಬಾರದು. ನಡೀರಿ ಮಕ್ಕಳೇ, ನಡೀರಿ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ತಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದವ್ವ.
ಮಕ್ಕಳ ಬಡತನ ಸಂಸಾರ ನನ್ನ ಸುತ್ತಿದಾಗ ಮಕ್ಕಳ ಬಡತನ ಸಂಸಾರ ನನ್ನ ಸುತ್ತಿದಾಗ ಏನು ಮಾಡಲಿ ಎತ್ತ ಹೋಗಲಿ ಕರುಣೆ ಮಕ್ಕಳಿರ ಅಮ್ಮ ಏಕಮ್ಮ ಮಕ್ಕಳಿರ ಆ ಬಾವಿಯ ತಳಭಾಗದಲ್ಲಿ ನಿಮ್ಮ ತಾತನವರಿರುವರು. ನಾವೆಲ್ಲರೂ ಅಲ್ಲಿಗೆ ಹೋಗೋಣ. ಬನ್ನಿ ಮಕ್ಕಳೇ, ನಾವೆಲ್ಲರೂ ಅಲ್ಲಿಗೆ ಹೋಗೋಣ. ಇದೇನು ಮಕ್ಕಳಿರ? ಮಕ್ಕಳಿರ, ಅದು ನೋಡಿ, ನಿಮ್ಮ ತಾತನವರಿರುವರು. ಹೊಟ್ಟೆ ಹಸಿದಾಗಲೆಲ್ಲೂ ಅನ್ನವನ್ನು ಕೊಡುವರು. ಬಾ ಕಂದ, ಬಾರೋ ಕಂದ, ಬಾರೋ ಬಾರೋ. ಬಾ ಕಂದ, ಬಾರೋ. ಬಾ ಕುಮಾರ, ಬಾರೋ. ಕುಮಾರ, ಬಾರೋ.
ಸಾವಿಗೆ ಹಾಕ್ಬೇಡಮ್ಮ. ತಿಂದಾದರೂ ನಿನ್ನನ್ನು ಸಾಕ್ತೀನಮ್ಮ. ಬೇಡ ಕಂದ. ಈ ಪ್ರಪಂಚದಲ್ಲಿ ತಂದೆ ತಾಯಿಗಳಿಲ್ಲದೆ ನೀನು ಓರ್ವನೇ ತಿರಿದು ನನ್ನನ್ನು ಸಾಕುವಿಯ? ಬೇಡ ಕಂದ, ಬೇಡ. ಅದೆಂದಿಗೂ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕಂದ ಬಾ, ನೀನು ನನ್ನೊಡನೆ ಬಾವಿಗೆ ಹೋಗೋಣ. ಅಲ್ಲಿ ನಮ್ಮ ತಾತನವರಿರುವರು, ಅವರು ನಮಗೆ ಹಾಗೆ ಆಗಲಿ, ನಡೆಯಮ್ಮ. ನಡೆ ಕಂದ. ಅಯ್ಯೋ, ಹೌದ್ರಿ. ನನ್ನ ಮಕ್ಕಳೆಲ್ಲವೂ ಹೋದರೆ ಹುಟ್ಟಬಾರದು. ಈ ಪಾಪಿ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟಬಾರದು. ಅಯ್ಯೋ, ನನಗೆಂತಹ ದುಸ್ಥಿತಿಯನ್ನು ತಂದಿಟ್ಟಿದ್ದೇವ. ನಾನು ಮಾಡಿದ ಅಪರಾಧವಾದರೂ ಏನು, ನಾನು ಮಾಡಿದ ಅಪರಾಧವಾದರೂ ಏನು? ಸತಿಸುತ್ತರಿಂದ ಬೇರ್ಪಡಿಸಿದೆ. ನನ್ನ ಪ್ರಾಣಕಾಂತನಿಂದ ನನ್ನನ್ನು ದೂರ ಮಾಡಿದೆ. ಈಗ ನನ್ನ ಕಂದ ಮಗಳಿಂದಲೂ ನನ್ನನ್ನು ದೂರ ಮಾಡಿದೆ. ನನ್ನ ಕರ್ಮಫಲವು ಹೀಗಿರುವುದೇ? ಅಯ್ಯೋ, ಇರಲಿ, ನಾನು ಸಹ ನನ್ನ ಮಕ್ಕಳ ಸಂಗಡ ಬಾವಿಗೆ ಬೀಳುವೆನು. ಇದೇನಿದು? ನನ್ನ ಮಾಂಗಲ್ಯವು ನನ್ನ ಲಲಾಟಕ್ಕೆ ಹೊಡೆಯುತ್ತಿರುವುದಲ್ಲ. ಏನು ಮಾಡಲಿ? ಹೀಗೇನು ಮಾಡಲಿ? ಇರಲಿ, ಕೊನೆಯ ಬಾರಿ ನನ್ನ ಪತಿಯ ಮುಖವನ್ನಾದರೂ ನೋಡೋಣ ಎಂದರೆ ಅದಕ್ಕೂ ಅಸಾಧ್ಯವಾಯಿತು. ಇರಲಿ, ಈ ನನ್ನ ಮಾಂಗಲ್ಯವು ನನ್ನ ಪತಿಯ ವಿನಃ ಮತ್ತಾರಿಗೂ ಗೋಚರಿಸದಿರಲಿ. ಪರಮಾತ್ಮ, ಮಾನುನೆ ಮನೋಗರೆ ಮಾನುನೆ ಮನೋಗರೆ ಮನಸು ಕರಗರೆ ಚಾಯಾಲಲ್ಲ
ಅಡಿಗಳಿಗೆ ನಲಿಸಿದವರ ಒಡಲಿಗೋಸ್ಕರ ಮಾಡಿ ಬರಲ ಅಡಿಗಳಿಗೆ ನಲಿಸಿದವರ ಬಿರುನುಡಿಗಳ ಏಳಲಾರೆ ಬಿರುನುಡಿಗಳ ಏಳಲಾರೆ ತಾಳಲಾರೆ ನೈ ಮೂಲಾರೆ ತಡೆಯಲಾರೆ ನೈ ಮೂಲಾರೆ ಮನಸ್ಸು ಕರಗದೆ ಅಯ್ಯೋ ಪರಮಾತ್ಮ ಅಯ್ಯೋ ಪರಮಾತ್ಮ ನನ್ನ ಸತಿಸುತರನ್ನಾದರೂ ಘೋರಾರಣ್ಯ ಮಧ್ಯ ಭಾಗದಲ್ಲಿ ಬಿಟ್ಟು ಬಂದದಲ್ಲ ಪರಮಾತ್ಮ. ನನ್ನ ಸತಿಸುತರನ್ನು ಯಾವ ಕ್ರೂರ ಮೃಗ ಜಂತುಗಳು ತಿಂದು ಹಾಕಿದವೋ ಕಾಣದಲ್ಲ, ಅಥವಾ ತನ್ನ ತವರು ಮನೆಗಾದರೂ ಮಕ್ಕಳನ್ನು ಕರೆದುಕೊಂಡು ಹೋಗಿ ಸುಖವಾಗಿರುವಳು. ಅಯ್ಯೋ ಪರಮಾತ್ಮ, ಮುಂದೆ ಯಾವುದೋ ಒಂದು ಪಟ್ಟಣವು ಕಾಣಿಸುತ್ತಿರುವುದು, ಅಲ್ಲಿಗೆ ಹೋಗಿ ನಾನು ಸ್ವಲ್ಪ ನನಗೆ ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿರುವುದು. ನನ್ನ ಬಾಯಾರಿಕೆಯನ್ನು ನಿವಾರಿಸಿಕೊಂಡು ತದನಂತರ ಮುಂದಕ್ಕೆ ನನ್ನ ಸತ್ಯಸುತರನ್ನು ಹುಡುಕುತ್ತಾ ಹೋಗುವೆನು. ಲಲಿತಾ, ಸ್ವಾಮಿ, ನನ್ನ ತಂಗಿ ಮತ್ತು 7 ಜನ ಮಕ್ಕಳು ಬಂದರಲ್ಲ, ಅವರನ್ನು ಸುಖವಾಗಿ ಆಧರಿಸಿದೆಯಾ? ಪ್ರಾಣೇಶ್ವರ, ನಾನು ಸೇವಕರನ್ನು ಕರೆಸಿ ನಿಮ್ಮ ತಂಗಿಯನ್ನು ಹಾಗೂ ಅವರ ಮಕ್ಕಳನ್ನು ಸಹ ಮನೆಗೆ ಕರೆಸಿ ಅವರನ್ನು ಚೆನ್ನಾಗಿ ಆಧರಿಸಿದೆ. ಆದರೆ ಆ ನಿಮ್ಮ ತಂಗಿಯು ನಾನು ಮಲಗಿರುವಾಗ ನನ್ನ ಒಡವೆಗಳನ್ನು ಕದ್ದಿಕೊಂಡು ಎಲ್ಲೋ ಪರಾರಿ ಆಗಿರುವಳು ಸ್ವಾಮಿ. ಏನೋ ಇಂತಹ ನೀಚ ಕೃತಿಯನ್ನು ಮಾಡಿರೋಳೆ? ಎಂದಿಗೂ ಸಾಧ್ಯವಿಲ್ಲ. ನನ್ನ ತಂಗಿಯ ಮೇಲೆ ಆರೋಪವನ್ನು ಮಾಡುತ್ತಿರುವೆಯಾ? ಪ್ರಾಣೇಶ್ವರ, ನಿಜವಾಗಿ ಹೇಳು, ಇಲ್ಲವಾದರೆ ಇದೇನಿದು ಸ್ವಾಮಿ? ನಾನು ನಿಮ್ಮ ಪ್ರಾಣಕಾಂತಿಯಲ್ಲವೇ? ನಾನು ನಿಮಗೆ ಸುಳ್ಳನ್ನಾಡುವೆನೆ? ನನ್ನ ಒಡವೆಗಳನ್ನು ಅಪಹರಿಸಿದ್ದಲ್ಲದೆ ನಿಮ್ಮನ್ನು ಸಹ ಹೀನಾಮಾನವಾಗಿ ಜರಿದಳು. ಎಲ್ಲ ಧೂರ್ತೆ ಸ್ವಾಮಿ, ನಿನ್ನ ರೀತಿಯನ್ನು ನಾನು ಮೊದಲೇ ಬಲ್ಲೆ. ನನ್ನ ತಂಗಿಯನ್ನು ನಿರಾಕರಿಸಿ ನನ್ನ ತಂಗಿಯ ಮೇಲೆ ಆರೋಪವನ್ನು ಮಾಡುತ್ತಿರುವೆಯಾ? ಪ್ರಾಣೇಶ್ವರ, ಇನ್ನಂತಹ ನೀಚಳು ನನಗೆ ಪತ್ನಿಯಾಗಬೇಕೆ? ಛೇ! ಅಗಾಧ ಎಂಬ ದುರಾಸೆಯಿಂದ ಅನರ್ಥ ಎಂಬ ತಳೋದೆಯ ಮೇಲೆ ಅನರ್ಥ ಎಂಬ ಗೋಡೆಯನ್ನು ಕೊಟ್ಟಿ ಅನರ್ಥ ಎಂಬ ಸಿಂಹಾಸನನ್ನೇರಿ ರಾಜ್ಯಭಾರ ಮಾಡಬೇಕೆಂದುಕೊಂಡಿರುವೆಯಾ? ನಿನ್ನೀಗಲೇ ಚೆಂಡಳುವೆನು. ಪ್ರಾಣೇಶ್ವರ, ಸ್ವಲ್ಪದಲ್ಲಿ ಸಖಿ, ಇಲ್ಲಿ ನಡೆಯುವ ಸತ್ಯ ಸಂಗತಿಯನ್ನು ತಿಳಿಸು. ಇಲ್ಲವಾದರೆ ಇವಳಿಗಾದ ಶಿಕ್ಷೆಯು ನಿನಗಾಗುವುದು. ಎಚ್ಚರ. ಸಖಿ, ಏನು ಹೇಳಬೇಡವೆ, ಏನು ದೇವಿ. ಹೇಳಬೇಡವೆ. ಏ ಸಖಿ, ಜಾಗೃತಿಯಾಗಿ ತಿಳಿಸು. ಇವತ್ತು ಇಂದು ಎಲ್ಲವನ್ನು ಮರೆಮಾಚದೆ ಹೇಳುವೆನು. ಮಹಾಪ್ರಭುಗಳಿಗೆ ನಮಸ್ಕರಿಸುವೆನು. ತಂಗಾದೇವಿಯು ಮತ್ತು ಮಕ್ಕಳು 7 ಜನ ಮಕ್ಕಳನ್ನು ಕರೆದುಕೊಂಡು ಅಂತಃಪುರಕ್ಕೆ ಬಂದಿದ್ದರು. ಅಮ್ಮನವರು ಬಹಳ ಅವರಿಗೆ ಹಿಂಸೆಗಳನ್ನು ಕೊಟ್ಟು ಮಕ್ಕಳಿಗೆಲ್ಲ ಒಡೆದು ಹಿಂಸೆಯನ್ನು ಕೊಟ್ಟರು ಮಹಾಪ್ರಭುಗಳೇ. ಹಾಗೂ ಹಸಿವು ಎಂದು ಕೇಳಿದರೆ ಮರಳನ್ನು ತುಂಬಿ ಮರೆಮಾಚದೆ ಹೇಳುತ್ತಿರುವಳು. ಮರಳನ್ನು ತುಂಬಿ ಕೊಟ್ಟಿರುವರು. ಛೀ ಪಾಪಿ! ಪ್ರಾಣೇಶ್ವರ, ತವರು ಮನೆಯೆಂದು ಆಸೆ ಪಟ್ಟು ಬಂದ ನನ್ನ ತಂಗಿಯನ್ನು ಈ ರೀತಿ ಅವಮಾನ ಪಡಿಸಿದೆಯಾ? ಸ್ವಾಮಿ, ಛೀ! ಇನ್ನೊಂದು ನೀಚಳು ನನಗೆ ಪತ್ನಿಯಾಗಬೇಕೆ? ನಿನ್ನನ್ನೀಗಲೇ ಚುಂಡರಿಸಿ ನನ್ನ ಮನಸ್ಸನ್ನು ಶಾಂತಿ ಪಡಿಕೊಂಡೆಂದರೆ ಬೇಡಿ. ನನಗೆ ಸ್ವಲ್ಪ ತಾಳು. ನಿನ್ನನ್ನೀಗಲೇ ತುಂಡು ತುಂಡಾಗಿ ಕತ್ತರಿಸಿ ನನ್ನ ಮನಃಶಾಂತಿಯನ್ನು ಪಡಿಸಿಕೊಳ್ಳುತ್ತಿದೆ. ಇರಲಿ, ನನ್ನ ತಂಗಿಯ ನೆಲೆಯನ್ನು ತಿಳಿದ ಮೇಲೆ ಆಮೇಲೆ ಎಳ್ಳಿನೆಲ್ಲ ಕುದಿದ ಎಳ್ಳಿನೀರಲ್ಲಿ ಹಾಕಿ ಕಾದಿರೋ ಸ್ಥೈರ್ಯದಲ್ಲಿ ಹಾಕಿಬಿಡುವೆನು. ಪ್ರಾಣೇಶ್ವರ, ಎಚ್ಚರಿಕೆ. ಈಗ ನಾನೇನು ಮಾಡಲಿ? ನನ್ನ ಅತ್ತಿಗೆ ಎನ್ನುವುದನ್ನು ತಿಳಿಯಲಾರದೆ ಈ ರೀತಿ ಅಕಾರ್ಯವನ್ನು ಮಾಡಿಬಿಟ್ಟಿನಲ್ಲ. ನನ್ನ ಪ್ರಾಣೇಶ್ವರನಿಗೆ ಯಾವ ಶಿಕ್ಷೆಯನ್ನು ಕೊಡುವರೋ ನಾ ಕಾಣನಲ್ಲ. ಸ್ವಾಮಿ, ಹಾ ಮಕ್ಕಳಿರಾ, ಎಲ್ಲಿರುವಿರಾ? ಹಾ ತಂಗಿ,
ನನ್ನ ತಂಗಿಯೇನಾದಳು ನನ್ನ ತಂಗಿಯೇನಾದಳು ಹಾ ತಂಗಿ ನನ್ನ ತಂಗಿಯೇನಾದಳು ನನ್ನ ತಂಗಿಯೇನಾದಳು ಹಾ ಮಕ್ಕಳಿರ ಹಾ ತಂಗ ಎಲ್ಲಿರುವಿರಾ ಒಂದು ತಾಯ ಮಡಿಲಿನಲ್ಲಿ ಬೆಳೆದ ಮಕ್ಕಳು ನಾವು ಒಂದು ತಾಯ ಮಡಿಲಿನಲ್ಲಿ ಬೆಳೆದ ಮಕ್ಕಳು ನಾವು ಪ್ರೀತಿಯಿಂದಲೇ ನನ್ನ ನೋಡಲು ಬಂದವಳು ಸಂಗ ತಂಗಿಯೇನಾದಳು ನನ್ನ ತಂಗಿಯೇನಾದಳು ಹಾ ತಂಗಿ ಹಾ ಮಕ್ಕಳಿರ ಎಲ್ಲಿರುವಿ ತಂಗಿ ಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆ ಹಾ ತಂಗ ಮರದ ಮರೆಯಲ್ಲಿ ಕುಳಿತಿರುವ ಆದರೂ ನನ್ನ ತಂಗಿಯನು ಕಾಣಿರ ಸಂಗ ನನ್ನ ಹಾ ತಂಗ ಎಲ್ಲಿದೆ ಅಮ್ಮ ಹಾ ಮಕ್ಕಳಿರ ಎಲ್ಲಿದಿರಪ್ಪ ಹರಳೆಂದಿಲ್ಲಿರುವ ಪ್ರಾಣಿ ಪಕ್ಷಿಗಳರ ನನ್ನ ತಂಗಿಯ ನನಗೇನಾದರೂ ನೀವು ಕಾಣಿರ ಇದೇನಿದು ಮಕ್ಕಳ ಪಾದದ ಹೆಜ್ಜೆ ಗುರಿತು ಕಾಣುತ್ತಿರುವುದಲ್ಲ ಈ ಮಕ್ಕಳು ಕಷ್ಟವನ್ನು ತಡೆಯಲಾರದೆ ಈ ಬಾವಿಯಲ್ಲಿ ಬಿದ್ದೇನಾದರೂ ಪ್ರಾಣವನ್ನು ಕಳೆದುಕೊಂಡಿರುವರ ಇರಲಿ ಇರಲಿ ಬಾವಿಯಲ್ಲಿ ಒಮ್ಮೆ ಪರೀಕ್ಷಿಸೋಣ ಮಕ್ಕಳಿರ ಕೊನೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದಿರ ಮಕ್ಕಳಿರ ತಂದೆಯನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಕೊನೆಗೂ ಗಂಗಾ ದೇವಿಗೆ ಬಲಿಯಾದಿರ ಎಲೆ ಸೇವಕರೇ ಆ ನೀಚ ಲಲಿತೆಯನ್ನು
ಕಾದಿರುವ ಕೊಬ್ಬರಿಗೆಲ್ಲಿ ಆಗಿಬಿಡಿ. ಆ ತಂಗಿ ಸರಳರ ಬಾಧೆಯ ತಡೆಯದೆ ನೀನು ಸಂಗ ಸಂಗ ಸರಳರ ಬಾಧೆಯ ತಡೆಯದೆ ನೀನು ತಂಗ ಸರಳರ ಬಾಧೆಯ ತಡೆಯದೆ ನೀನು ಕೊಳದಲ್ಲಿ ಬಿದ್ದು ಪ್ರಾಣವ ತೊರೆದೆಯ ತಂಗ ಕೊಳದಲ್ಲಿ ಬಿದ್ದು ಪ್ರಾಣವ ತೊರೆದೆಯ ನನ್ನನ್ನು ಅಗಲಿ ದೂರಾದೆಯ. ನನ್ನನ್ನು ಅಗಲಿ ದೂರಾದೆಯ. ಅರಣವ ಆ ತಂಗ ಆ ಮಕ್ಕಳಿರ ಆ ತಂಗ ಸೋದರಿ ನಿನ್ನನ್ನು ಆದರಿಸದೆನ ತಂಗ ಸೋದರಿ ನಿನ್ನ ಆದರಿಸದೆನ ತಂಗ ಸೋದರಿ ನನ್ನನ್ನು ಆದರಿಸದೆನ ಮೆದಿನಿಯೊಳಗೆ ಕ್ರೋಧವ ಭಂಗೆಯ ಮೆದಿನಿಯೊಳಗೆ ಕ್ರೋಧವ ಭಂಗೆಯ ನನ್ನನ್ನು ಅಗಲಿ ದೂರಾದೆಯ. ನನ್ನನ್ನು ಅಗಲಿ ದೂರಾದೆಯ. ಅರಣವ ಅರಣವ ಸಂಗ ಸಂಗ ಹಾ ತಂಗ ನಮ್ಮನ್ನಗಲಿ ಕೊರಪರಲೋಕವನ್ನು ವಾಸಿಯಾದೆಯ. ಹಾ ಮಕ್ಕಳಿರ ತಂದೆಯನ್ನು ಕಳೆದುಕೊಂಡು ರಾಜ್ಯವನ್ನು ಬಿಟ್ಟು ಕಾಡಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಕೊನೆಗೂ ಗಂಗಾದೇವಿಗೆ ಬಲಿಯಾದಿರಾ. ಎಲೆ ಸೇವಕರೇ, ಆ ನೀಚಳ ಲಲಿತೆಯನ್ನು ಕಾದಿರುವ ಕೊಬ್ಬರಿಗೆಯಲ್ಲಿ ಆಗಿಬಿಡಿ. ಪುರುಷೋತ್ತಮ, ನಾನಾದರೂ ನನ್ನ ಸತಿಸುತರನ್ನು ಘೋರಾರಣ್ಯ ಮಧ್ಯಭಾಗದಲ್ಲಿ ಬಿಟ್ಟು ಬಂದನಲ್ಲ. ಅವರು ಯಾವ ಕ್ರೂರ ಮೃಗಗಳ ಬಾಯಿಗೆ ತುತ್ತಾದರೂ ಅಥವಾ ತಂದೆ ತಾಯಿಗಳ ಪಟ್ಟಣಕ್ಕಾದರೂ ಹೋಗಿ ಸುಖವಾಗಿರುವ ಕಾಣವಲ್ಲ. ನನಗಾದರೂ ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿರುವುದು. ಓಹೋ, ಅಲ್ಲಿ ಯಾವುದೋ ಒಂದು ಕೊಳವು ಬಾವಿಯು ಕಾಣಿಸುತ್ತಿರುವುದು. ಅಲ್ಲಿಗೆ ಹೋಗಿ ಈ ನನ್ನ ದಾಹವನ್ನು ಬೇಗನೆ ಪೂರೈಸಿಕೊಳ್ಳುವನು. ಆಹಾ, ಇದೇನು ಈ ಎಕ್ಕದ ಗಿಡದಲ್ಲಿ ಮಾಂಗಲ್ಯವಾದರೂ ತಳತಳನೆ ಒಡೆಯುತ್ತಿರುವುದಲ್ಲ.
ಈ ಮಾಂಗಲ್ಯವಾದರೂ ನನ್ನ ಕೈಯಾರೆ ನನ್ನ ಸಹಧರ್ಮಿಣಿಗೆ ಕಟ್ಟಿದ ಮಾಂಗಲ್ಯವಲ್ಲವೇ? ಹಾಗಾದ್ರೆ ನನ್ನ ಸತಿಸುತರು ಇಲ್ಲಿಯೇ ಎಲ್ಲಿಯೋ ಇರಬಹುದು. ಹೇಳಿ ಹುಡುಕುವೆನು. ತಂಗ ತಂಗ ಮಕ್ಕಳಿರ ಬಡಿದು ಹೋದಿರ. ಅಯ್ಯೋ ಪ್ರಾಣೇಶ್ವರಿ, ನನ್ನ ತಂಗ ಬಡಿದು ಹೋದಿರ. ಅಯ್ಯೋ ಭಾಗ್ಯ ಮಕ್ಕಳಿರ. ಪ್ರಾಣೇಶ್ವರಿ ಸತಿ ಬಲೋಗರೆ ಪ್ರಾಣೇಶ್ವರಿ. ಸತಿ ನನ್ನ ತಂಗ ನನ್ನ ನಗಲಿದೆಯ ಸತಿ ಅಗಲಿ ರಾಜ್ಯ ತೋರದು ಪರದೇಶಿಯಾದೆ ಪರದೇಶಿಯಾದೆ ಬರೋಗ್ರೆ. ರಾಜ್ಯ ತೋರದು ಪರದೇಶಿಯಾದೆ ಪರದೇಶಿಯಾದೆ ನಡುಕಾಡಿನಲ್ಲಿ ನಿಲ್ಲಲು ಗಗಲೆ. ನಡುಕಾಡಿನಲ್ಲೇ ನಿಲ್ಲಲು ಗಗಲೆ ಪರದೇಶಿಯಾದೆ. ನಡುಕಾಡಿನಲ್ಲೇ ನಿಲ್ಲಲು ಗಗಲೆ ಪರದೇಶಿಯಾದೆ ಸತಿಯೇ ಪರದೇಶಿಯಾದೆ. ಪ್ರಾಣೇಶ್ವರಿ, ನನ್ನ ತಗ ನನ್ನನ್ನು ಹೋಗಲು ಹೊರಟು ಹೋದೆಯಾ? ನೀನಿಲ್ಲದ ಮೇಲೆ ನಿನ್ನನ್ನು ಮಕ್ಕಳನ್ನು ಕಳೆದುಕೊಂಡು ನಾನು ತಾನೇ ಹೇಗೆ ಜೀವನವನ್ನು ಸಾಗಿಸಲಿ? ಇದೋ ನೋಡು ನನ್ನ ತಂಗ. ತಂಗ, ನಿನ್ನ ಗತಿ ಹೀಗಾಯಿತೇನಮ್ಮ? ಅಯ್ಯ, ನೀನು ಯಾರು? ಅಯ್ಯ, ಈತ ನೀನು ಯಾರು? ಅಯ್ಯ, ನಾನು ಯಾರಾದರೇನು? ನಾನು ಓರ್ವ ದಿಕ್ಕಿಲ್ಲದ ಪರದೇಶಿಯು. ಇಲ್ಲಿ ಸತ್ತು ಬಿದ್ದಿರುವ ಶವಗಳು ಯಾವುವು? ಅಯ್ಯ, ಹೀಗೆಯೂ ನನ್ನ ತಂಗಿ, ಹೀಗೆ ಹೆಸರು ನಲ್ಲ ತಂಗಿ. ಇವರಿಗೆ ಶನಿದೇವರ ವಕ್ರ ದೃಷ್ಟಿಯಿಂದ, ಕ್ರೂರ ದೃಷ್ಟಿಯಿಂದ ಗಂಗಾದೇವ್ ರಾಜ್ಯವನ್ನು ಬಿಟ್ಟು ಅರಣ್ಯದಲ್ಲಿ ಬರುತ್ತಿದ್ದಾಗ ಈಕೆ ಇವರ ಪತಿಯನ್ನು ಬಿಟ್ಟು ಹೋದನಂತೆ. ಈ ಮಕ್ಕಳ ವ್ಯಥೆಯನ್ನು ತಾಳಲಾರದೆ ನನ್ನ ತಂಗಿಯು ಈ ಬಾವಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿರುವಳು. ಅಯ್ಯೋ, ಈಗೆಯೂ ನನ್ನ ಸಹಧರ್ಮಿಣಿಯಾದ ನನ್ನ ತಂಗ ದೇವಿ ಇಲ್ಲವೇ? ಈತನಾದರೂ ನನ್ನ ಮಕ್ಕಳ 7 ಜನ ಮಕ್ಕಳಾದ ಸುಕುಮಾರರಲ್ಲವೇ? ಪರಮಾತ್ಮ, ಇವರನ್ನು ನಾನು ತೊರೆದು ಹೇಗೆ ತಾನೇ ಜೀವಿಸಲಿ? ನಾನೂ ಸಹ ಇವರೊಡನೆ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ನಾನೂ ಸಹ ಇವರೊಡನೆ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ಅಯ್ಯೋ ದೈವವೇ, ಹೆಂಡತಿ ಮಕ್ಕಳ ಮಮಯತೆಯಿಂದ ನೀನು ಕೂಡ ಪರಲೋಕವಾಸಿಯಾದೆಯಾ? ಇಂತಹ ಭಾವ, ತಂಗಿ ಮಕ್ಕಳನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಾನು ಕೂಡ ಈ ಬಾವಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುವೆನು. ಇಲ್ಲ ರಾಜನೇ, ಯಾರು ರಾಜನೇ, ತಡೆ ರಾಜನೇ, ದುಡುಕದಿರು ವ್ಯಥೆಯನ್ನು ತೊರೆದು ಸಡಗರದಿಂದ
ಬಂದಗದರ ನೀನಿದರ ಕಿನ್ನ ಜಯಲು ತೊರೆಯದಿರು ಪ್ರಾಣವ ಎಲೈನಲ್ಲ ರಾಜನೇ, ನಿಲ್ಲು ನಿಲ್ಲು, ಪ್ರಾಣವನ್ನು ಕಳೆದುಕೊಳ್ಳಬೇಡ. ಯಾರು ನನ್ನ ಕಾಪಾಡುತ್ತವರು? ಬಿಟ್ಟು ಬಿಡಿ. ನಾನು ಶನಿದೇವನು. ಪರಮಾತ್ಮ ನಮ್ಮನ್ನು ಕಾಪಾಡು, ಕಾಪಾಡು. ನಾರಾಯಣ ನಾರಾಯಣ. ನಮೋ ನಮೋ ಶನಿದೇವರೇ. ನಾರದರೆ ನಿಮಗೆ ಮಂಗಳವಾಗಲಿ. ನಾರದರೆ ನಿಮಗೆ ಮಾಡಿದ ವಾಗ್ದಾನದಂತೆ ವಿಜಯ ಸಿಂಹ ನನ್ನ ತಂಗಿಯರನ್ನು ನಾನು ಪರೀಕ್ಷಿಸಿದನು. ಸತ್ಯ ಪರೀಕ್ಷೆ ಮಾಡಿದಾಗ ನನ್ನ ಪಾಶಕ್ಕೆ ಸಿಕ್ಕಿ ಇವರೆಲ್ಲರೂ ಈ ಕೊಳದಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿರುವರು. ಮಹಾದೇವ, ಸತ್ಯವನ್ನು ಬಿಡಲು ಅವರಿಂದ ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರ ಸತ್ಯ ಸಂಗತಿಯು ಲೋಕದಲ್ಲಿ ಪ್ರಖ್ಯಾತಿ ಆಗಲಿ, ಮೊದಲು ಅವರಿಗೆ ಪ್ರಾಣಧ್ಯಾನ ಮಾಡು. ನಾರದರೆ ಸೃಷ್ಟಿ ಸ್ಥಿತಿಲಯಕರ್ತರಾದ ತ್ರಿಮೂರ್ತಿಗಳಿಗೆ ತಾನೇ ಪ್ರಾಣದಾನ ಮಾಡುವ ಅಧಿಕಾರವಿರುವುದು. ಅವರನ್ನು ಧ್ಯಾನಿಸಿ. ಹೇ ಹರಿಹರ ಬ್ರಹ್ಮಾದಿಗಳೇ, ಪ್ರತ್ಯಕ್ಷರಾಗಿ ಬಂದು ನಮ್ಮನ್ನು ಕಾಪಾಡಿ ಕಾಪಾಡಿ. ಹರಿಹರ ನಮ್ಮನ್ನು ಕಾಪಾಡಿ ಕಾಪಾಡಿ. ಬ್ರಹ್ಮದೇವ, ವಿಷ್ಣು, ಮಲ್ಲತಂಗಾದೇವಿ, ವಿಜಯಸಿಂಹರಾಜ ಈ ಬಾವಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ಅವರನ್ನು ಮಂತ್ರಪುತ್ರವನ್ನು ಮಾಡಿ ಅವರನ್ನು ಪ್ರಾಣದಾನವನ್ನು ಮಾಡು. ತತಸ್ತು. ಸಿಂಹರಾಜ, ಮಲ್ಲತಂಗಾದೇವಿಯರೇ, ನಿಮಗೆ ಜೀವದಾನವನ್ನು ಮಾಡಿದ್ದೇವೆ, ಮೇಲೆ ಹೇಳಿ. ನಿಮ್ಮ ರಾಜ್ಯವನ್ನು ತೆರಳಿ ಸುಖವಾಗಿ ಬಾಳಿ. ಸುಖವಾಗಿ ಬಾಳಿ. ಸ್ವಾಮಿ, ಪ್ರಾಣೇಶ್ವರಿ, ಇದ ನೋಡಿ. ಅಯ್ಯೋ ಮಕ್ಕಳಿಲ್ಲ. ಧನ್ಯೋಸ್ಮಿ ಪರಮಾತ್ಮ, ಧನ್ಯೋಸ್ಮಿ. ನಾರಾಯಣ ನಾರಾಯಣ. ಅಮ್ಮ ಸಾಧ್ವಿ ಶಿವಶರಣಿ ನಲ್ಲತಂಗ, ನಿನ್ನ ಸತ್ಯಕ್ಕೆ ಒಪ್ಪಿದೆ. ನಿಮ್ಮ ಪತಿಯಾದ ವಿಜಯಸಿಂಹನ ಸತ್ಯಕ್ಕೂ ಮೆಚ್ಚಿದೆ. ಅಮ್ಮ, ನಾನು ನಿಮ್ಮ ಭಕ್ತಿಗೆ ಪ್ರಸನ್ನನಾಗಿ ನಿಂತಿರುವೆನು. ನಿಮಗೆ ಬೇಕಾದ ವರವನ್ನು ಕೇಳಿಕೊಡುವೆನು. ಪರಮಾತ್ಮ, ನಮಗೆ ಒದಗಿದ ಈ ಕಷ್ಟವನ್ನು ಮತ್ತಾರಿಗೂ ನೀನು ಕೊಡಬಾರದೆಂದು ನನ್ನಲ್ಲಿ ಭಾಷೆಯಲ್ಲಿಡು ಪರಮಾತ್ಮ. ಅಮ್ಮ, ಪರಮಾತ್ಮ, ತಿಳಿಯದು ಅಜ್ಞಾನದಿಂದಲೂ ನಿನ್ನನ್ನು ಕಡೆಗಣಿಸಿದರು ಅವರನ್ನು ಮನ್ನಿಸಿ ಕಾಪಾಡು. ಅದು ಅಲ್ಲದೆ ಭೂಲೋಕದ ನರಮಾನವರಿಗೆ ನಾವು ಪಟ್ಟಂತ ಕಷ್ಟವನ್ನ ಬೇರೆ ಯಾವ ನರಮಾನವರಿಗೂ ಕೊಡಬೇಡವೆಂಬುದೇ ನಮ್ಮ ಕೋರಿಕೆ ಸ್ವಾಮಿ. ಅಯ್ಯ ವಿಜಯಸಿಂಹ, ಅಮ್ಮ ನಲ್ಲತಂಗ, ನೀವು ಹೇಳಿದಂತೆ ಅನುಗ್ರಹಿಸುವೆನು. ಆದರೆ ವಾರಕ್ಕೊಂದು ಸಾರಿ ಆಗಿ, ತಿಂಗಳಿಗೊಂದು ಸಾರಿ ಆಗಿ, ಅದಕ್ಕೆ ಮೀರಿದರೆ ವರ್ಷಕ್ಕೊಂದು ಸಾರಿ ಆಗಿ ನನ್ನ ಪೂಜಾ ಕೈಂಕರ್ಯವನ್ನು ನಡೆಸಿ ಯಾರು ನನ್ನ ಚರಿತ್ರೆಯನ್ನು ಕೊಂಡಾಡುವರೋ ಅವರಿಗೆ ದ್ವಾದಶ ಜನ್ಮ, ಅನುಜನ್ಮ, ಅಷ್ಟಮ ಸ್ಥಾನ ಕ್ರೂರ ರಾಶಿಗಳಲ್ಲಿದ್ದರೂ ಅವರನ್ನು ಬಿಡುಗಡೆ ಮಾಡುತ್ತೇನೆ. ಅಲ್ಲದೆ ಯಾರು ನನ್ನನ್ನು ಯಾರಿಸುವರೋ, ಜರಿಯುವರೋ, ನನ್ನ ಪೂಜಾ ವಿಧಾನವನ್ನು ಅಪಹಾಸ್ಯ ಮಾಡುವರೋ ಅವರಿಗೆ 7 ದಿನಗಳಾದರೂ ಕಾಡದೇ ಬಿಡುವುದಿಲ್ಲ. ಈ ಮಾತು ಸತ್ಯ. ಈ ನಿಮ್ಮ ಚರಿತ್ರೆಯು ಸೂರ್ಯ ಚಂದ್ರಾದಿಗಳಿರುವ ತನಕ ಶಾಶ್ವತವಾಗಿ ಮಗಳೇ. ಅಮ್ಮ, ನಿಮ್ಮ ಕಷ್ಟವು ಇಂದಿಗೆ ತೀರಿತು. ಸುಖದಿಂದ ರಾಜ್ಯವನ್ನಾಳಿ ನಿಮ್ಮ ಕಷ್ಟವನ್ನು ಕಾಪಾಡಿದ ತ್ರಿಮೂರ್ತಿಗಳಿಗೆ ವಂದಿಸಿ ನಿಮ್ಮ ರಾಜ್ಯವನ್ನು ಸೇರಿ ನಾನಿನ್ನು ನಿಜಸ್ಥಾನವಾದ ತಾರಾವೃಕ್ಷವನ್ನು ಸೇರುವೆನು. ಪರಮಾತ್ಮ, ಹಾಗಾದ್ರೆ ನನ್ನ ಅತ್ತಿಗೆಯವರೆಲ್ಲಿ? ಅತ್ತಿಗೆಯವರೇ, ಅಗ್ರಜ, ಸಂಗ ಏಕಮ್ಮ ಚಿಂತಿಸುತ್ತಿರುವೆ? ನನ್ನ ಅತ್ತಿಗೆಯವರಲ್ಲಿ? ಏನನ್ನು ಹುಡುಕುತ್ತಿರುವೆ ಅಮ್ಮ? ಅತ್ತಿಗೆಯವರನ್ನು ಹುಡುಕುತ್ತಿರುವೆ. ಆ ನೀಚಳ ನದಿಯನ್ನು ಅಂದೇ ಕಾದುವ ಕೊಬ್ಬರಿಗೆ ಎಲ್ಲಿ ಹಾಕಿದನು? ಅಣ್ಣ, ನನ್ನತ್ತಿಗೆಯು ಆ ರೀತಿ ಮಾಡಿದ್ದರಿಂದಲೇ ಅಲ್ಲವೇ ಈ ಪರಮಾತ್ಮ ತ್ರಿಮೂರ್ತಿಗಳ ದರ್ಶನವಾಗಿದ್ದು ನನ್ನ ಅತ್ತಿಗೆಯವರು. ಪರಮಾತ್ಮ, ನನ್ನ ಅತ್ತಿಗೆಯವರನ್ನು ಕರೆತನ್ನಿ. ಅಮ್ಮ, ನಿನ್ನ ಆಜ್ಞೆಯಂತೆ ನಿನ್ನ ಅತ್ತಿಗೆಗೂ ಜೀವದಾನ ಮಾಡಿರುನು. ಅಲ್ಲಿ ನೋಡು ತಾಯಿ. ನನ್ನ ಸವರುವ ಪ್ರಾರ್ಥನೆಯನ್ನು ಮನ್ನಿಸಮ್ಮ. ಹಾಗೆಲ್ಲ ಮಾತನಾಡು. ನನ್ನನ್ನು ಕ್ಷಮಿಸು.
ನಾರಾಯಣ ನಾರಾಯಣ. ವಿಜಯಸಿಂಹರಾಜ, ನಲತಂಗಾದೇವಿ, ನಿಮ್ಮ ಸತ್ಯವನ್ನು ಪರೀಕ್ಷಿಸಲು ನಾನು ಶನಿದೇವರು ಹೂಡಿದ ಇಂದ್ರಜಾಲವಿದು. ಆದ್ದರಿಂದ ನಿಮ್ಮ ಕಷ್ಟ ಪರಿಹರಿಸಿದ ತ್ರಿಮೂರ್ತಿಗಳಿಗೆ ವಂದಿಸಿ, ಭಕ್ತಿಯಿಂದ ವಂದಿಸಿ, ಭಕ್ತಿ ಎಂಬ ತಟ್ಟೆಯಲ್ಲಿ ಕಷ್ಟವೆಂಬ ಕರ್ಪೂರವನ್ನು ಹಚ್ಚಿ ಜ್ಞಾನವಾದ ಮಂಗಳವನ್ನು ಪಾಡಿರಿ. ನಾರಾಯಣ ನಾರಾಯಣ. ಆಗಲೇ ಪೂಜ್ಯರೇ. ಹಲೋ ಕಾಯುವ ಕೊಂದು ಕೈಯುವ ಚಂದ್ರಗಿರಿ ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಶನಿದೇವ ತಂದೆಯು ನೀನೆ, ಶನಿದೇವ ತಾಯಿಯು ನೀನೆ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಆಪದಾಂಗವ ಶನಿದೇವ, ಆಪದ್ಬಾಂಧವ ಶನಿದೇವ, ಅನಾಥ ರಕ್ಷಕ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಸಹದೇವ. ವಾಹನ ಶನಿದೇವ, ವಾಹನ ಶನಿದೇವ, ಕಲಿಯುಗ ಪುರುಷ ಸಹದೇವ. ಜಯ ಜಯ ಮಂಗಳ ಮಹಾದೇವ, ಜಯ ಶುಭ ಮಂಗಳ ಮಹಾದೇವ. ಆರತಿ ಬೆಳಗುವೆ ಶನಿದೇವ, ಆರತಿ ಬೆಳಗುವೆ ಶನಿದೇವ, ಮಂಗಳಾರತಿ ಬೆಳಗುವೆ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಜಯ ಜಯ
జయ మంగళం మహాదేవా జయ శుభ మంగళం మహాదేవా జయ జయ మంగళం శనిదేవా జయ శుభ మంగళం మహాదేవా జయ జయ మంగళం శనిదేవా జయ శుభ మంగళం మహాదేవా